ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕನಸಿನಲ್ಲಿ ಶಿವಲಿಂಗ ಅಥವಾ ಶಿವಲಿಂಗವನ್ನು ನಾವು ಪೂಜೆ ಮಾಡುವುದನ್ನು ಕಂಡರೆ ಅದರ ಅರ್ಥ ಏನು, ಅದರ ಬಗ್ಗೆ ಮಾತಾಡ್ತೇನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಇಂಥ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೀನಿ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆನ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಮುಕ್ತವಾಗಿ ಸ್ಪಷ್ಟವಾಗಿ ಸಮಸ್ಯೆನ ಬರೆದುಕೊಳಿಸಿ. ರಾಶಿ ನಕ್ಷತ್ರ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಬೇಕಿದ್ದರೆ ಡೇಟ್ ಆಫ್ ಬರ್ತ್ ಹಾಕಿ ರಾಶಿ ನಕ್ಷತ್ರವನ್ನು ಕೇಳ್ಬೋದು. ಹಾಗೆಯೇ ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಡೀಟೇಲ್ ಆಗಿ ಬರೆದುಕೊಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ಏನು ಅಂದರೆ ಅದೇ ಹೇಳಿದ್ನಲ್ಲ, ನಿಮ್ಮ ಸಮಸ್ಯೆಯನ್ನು ನೀವು ಕರೆಕ್ಟಾಗಿ ಅರ್ಥ ಆಗುವಾಗೆ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಪರಿಹಾರ ಮತ್ತು ಅದಕ್ಕೆ ಏನಾದರೂ ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋಕೆ ಲೇಟ್ ಆಗ್ಬೋದು, ಆದರೆ ಗಮನಿಸ್ತಾ ಇರಿ, ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಸ್ಪಷ್ಟವಾಗಿ ಇರಬೇಕು ಮಾತ್ರ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನನ್ನಲ್ಲಿರೋ ಶಿವದೇವರ ಕುರುಗಜ್ಜದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕನಸು ಬೀಳೋದು ಅದು ಬೇಕು ಇದು ಬೀಳಬೇಕು ಅನ್ನೋ ಯಾವುದೂ ಇಲ್ಲ. ಅದು ಕೂಡ ದೇವರಿಗೆ ಮತ್ತು ದೇವರಿಗೆ ಸಂಬಂಧಪಟ್ಟ ಬಿದ್ದಂಥ ಯಾವುದೇ ಒಂದು ಬಿದ್ದಂಥ ಕನಸುಗಳಿಗೆ ತುಂಬಾ ಒಳ್ಳೆಯ ಅರ್ಥ ಇದೆ, ಫಲಪ್ರದ ಅದು. ಮತ್ತು ಅದು ಬ್ರಹ್ಮ ಮುಹೂರ್ತದಲ್ಲಿ ಹೆಚ್ಚಾಗಿ ದೇವರಿಗೆ ಮತ್ತು ದೇವರಿಗೆ ಸಂಬಂಧಪಟ್ಟ ಕನಸುಗಳು ಬೀಳುವುದೇ ಬ್ರಹ್ಮ ಮುಹೂರ್ತದಲ್ಲಿ. ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಯಾವುದೇ ಕನಸುಗಳು ಕೂಡ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇರುವಂಥದ್ದು. ಅದು ತುಂಬಾ ನಾವು ಅದನ್ನು ಮುಂದಿನ ಒಂದು ಸೂಚನೆ ಆಗಿ ಅದನ್ನು ನಾವು ಪರಿಗಣಿಸಬೇಕಾಗತ್ತೆ. ಅದು ಕೆಟ್ಟದೋ ಒಳ್ಳೆಯದು. ಆದರೆ ಇಂಥ ದೇವರುಗಳಿಗೆ ಸಂಬಂಧಪಟ್ಟ ನಾನು 1000 ಸಲ ಹೇಳಿದ್ದೇನೆ, ತುಂಬ ವೀಡಿಯೋಸಲ್ಲಿ ಹೇಳಿದ್ದೇನೆ, ಯಾವುದೇ ಒಂದು ಕನಸು ಬಿದ್ದರೆ ಅದನ್ನು ಬೇರೆಯವ್ರ ಹಂಚ್ಕೋಬಾರ್ದು. ಅದರ ಫಲ ಹೋಗುತ್ತೆ, ಅದು ನಮಗೆ ಆ ಒಂದು ಕನಸಿನ ಏನು ಸಿಗುತ್ತೆ ಒಳ್ಳೆಯದು ಅದು ಹೋಗುತ್ತೆ, ಅದು ಅನುಷ್ಠಾನಕ್ಕೆ ಬರೋಲ್ಲ ಅಂತ ನೋಡೋಣ. ಶಿವಲಿಂಗದ ಕನಸು ಯಾವ ಥರ ಬೀಳಬೇಕು, ಯಾವ ಥರ ಬಿದ್ದರೆ ಏನು ಫಲ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಶಿವಲಿಂಗ ಅಥವಾ ಶಿವಲಿಂಗವನ್ನು ಪೂಜಿಸುವಂತೆ ಕನಸನ್ನು ಏನಾದರೂ ನಾವು ನೋಡಿದರೆ ಅದರ ಅರ್ಥ ಏನು? ಶಿವದೇವರು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಜೀವನದಲ್ಲಿ ಏನಾದರೂ ಆಶ್ಚರ್ಯ ಪಡುವಂಥದ್ದು ನಡೆಯುತ್ತದೆ ಎಂದು ಅರ್ಥ. ಶಿವಲಿಂಗಕ್ಕೆ ಹಾಲು ಅರ್ಪಿಸುತ್ತಿರುವ ಕನಸು ಏನಾದರೂ ಬಿದ್ದರೆ ಅದು ಏನು ಅಂದರೆ, ಕನಸಿನಲ್ಲಿ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುತ್ತಿರುವಂತೆ ದೃಶ್ಯ ಕಾಣಿಸಿಕೊಂಡ್ರೆ ನಮಗೆ ಇದರ ಅರ್ಥ ಶಿವದೇವರು ನಮ್ಮನ್ನು ಮೆಚ್ಚಿದ್ದಾರೆ, ನಮ್ಮ ಪೂಜೆಗೆ ಒಲಿದಿದ್ದಾರೆ ಮತ್ತು ನಮಗೆ ಅವರ ಆಶೀರ್ವಾದವನ್ನು ಕರುಣಿಸಿದ್ದಾರೆ ಎಂದು ಅರ್ಥ. ಹಾಲನ್ನು ಎರೆಯುವಂಥ ದೃಶ್ಯವನ್ನು ನೋಡಿದರೆ. ಶಿವಲಿಂಗದ ಕನಸನ್ನು ಕಂಡ್ರೆ ಏನು ಅರ್ಥ? ಕನಸಿನಲ್ಲಿ ಶಿವಲಿಂಗ ಅಥವಾ ಶಿವ ದೇವಾಲಯವನ್ನು ನೋಡುವುದು ತುಂಬ ಮಂಗಳಕರ. ಇದರರ್ಥ ನೀವು ಯಾವುದೇ ಕಾಯಿಲೆಯಿಂದ ತೊಂದರೆಗೀಡಾಗಿದ್ದರೆ ಈ ರೋಗ ಶೀಘ್ರದಲ್ಲೇ ಗುಣವಾಗುತ್ತೆ ಎಂದು ಅರ್ಥ. ಏನಾದರೂ ಶಿವ ದೇವಾಲಯ ಅಥವಾ ಶಿವಲಿಂಗವನ್ನು ಕನಸಿನಲ್ಲಿ ಕಂಡ್ರೆ ನಿಮ್ಗೆ ಏನಾದರೂ ವಾಸಿಯಾಗದ ಕಾಯಿಲೆ ಇದ್ದರೆ ಆದಷ್ಟು ಅದು ಮುಂದೆ ಸರಿ ಆಗುತ್ತೆ ಅನ್ನೋದರ ಒಂದು ಸೂಚನೆ. ಕನಸಿನಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡೋದು ನೋಡಿದರೆ ಏನು ಅರ್ಥ ಅಂದರೆ, ಜೀವನದಲ್ಲಿ ಅಶುಭ ಅಂಶಗಳ ನಾಶವಾಗುತ್ತೆ, ಜೀವನದಲ್ಲಿ ನಡೆಯುತ್ತಿರುವ ಒಳ್ಳೆಯ ಸಮಯ ಮತ್ತು ಹಳೆಯ ತೊಂದರೆಗಳನ್ನು ಅಂದರೆ ದೂರವಾಗುತ್ತೆ, ಹಳೆಯ ತೊಂದರೆಗಳು ದೂರವಾಗುತ್ತೆ, ಒಳ್ಳೆಯ ಸಮಯ ಬರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಈ ಕನಸನ್ನು ತುಂಬ ಮಂಗಳಕರ ಅಂತ ಹೇಳಲಾಗುತ್ತೆ. ಇದು ಅತೃಪ್ತ ಆಸೆಗಳನ್ನು ಈಡೇರಿಸುವ ಸಂಕೇತ ಕೂಡ. ಯಾವುದೇ ಒಂದು ಆಸೆಗಳು ಈಡೇರುವುದಿಲ್ಲ, ಈ ಥರ ಕನಸು ಬಿದ್ದಾಗ ಅದು ಮುಂದೆ ಈಡೇರುತ್ತೆ. ಹಾಗೆಯೇ ಮತ್ತು ನಿಮ್ಮ ಹಳೆಯ ಆಸೆಗಳು ಇರ್ಬೋದು, ಹಾಗೆ ಪ್ರಸ್ತುತ ಆಸೆಗಳು ಇರ್ಬೋದು, ಅದೆಲ್ಲ ಈಡೇರುತ್ತೆ ಮುಂದಿನ ದಿನಗಳಲ್ಲಿ. ಮತ್ತು ಕನಸಿನಲ್ಲಿ ಶಿವಲಿಂಗವು ಹಠಾತ್ ಸಂಪತ್ತು ಮತ್ತು ಆರ್ಥಿಕ ಸುಧಾರಣೆಯ ಸಂಕೇತ ಕೂಡ ಸೂಚಿಸುವಂಥದ್ದು. ಹಾಗೆಯೇ ಕನಸಿನಲ್ಲಿ ಕುಟುಂಬದವರೊಂದಿಗೆ ಶಿವಲಿಂಗವನ್ನು ಪೂಜೆ ಮಾಡುವಂಥ ಕನಸನ್ನು ಕಂಡ್ರೆ ಏನಾಗುತ್ತೆ ಅಂದರೆ, ಪೂಜೆ ಮಾಡುತ್ತಿರುವುದನ್ನು ನಾವು ನೋಡಿದರೆ ಅದು ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ. ಇದು ಕೆಲಸದ ಕಡೆಗೆ ನಿಮ್ಮ ಸಮರ್ಪಣೆ, ಪ್ರಾಮಾಣಿಕತೆ ಮತ್ತು ತ್ಯಾಗವನ್ನು ತೋರಿಸುವಂಥದ್ದು ಮತ್ತು ಕ್ಷೇತ್ರದಲ್ಲಿನ ತೊಂದರೆಗಳನ್ನು ತೆಗೆದುಹಾಕುವ ಮೂಲಕ ಪ್ರಗತಿ, ಸಂತೋಷ, ಸಮೃದ್ಧಿ, ಅದೃಷ್ಟದ ಸಂಕೇತ ಅಂತ ಪರಿಗಣಿಸಿ. ನಿಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆ ಇದ್ದರೆ ನೀವು ಮಾಡುವ ಒಂದು ಕ್ಷೇತ್ರದಲ್ಲಿ ಅದು ಏನಾಗುತ್ತೆ, ಅದೆಲ್ಲ ಇಂಥ ಒಂದು ಈ ಕನಸು ಬಿದ್ದಾಗ ಅದೆಲ್ಲ ಮುಂದೆ ಅಂದರೆ ಯಾವುದೇ ಸಮಸ್ಯೆ ಇದ್ರದ್ದು ತೊಡೆದು ಹೋಗುತ್ತೆ, ಹಾಗೆಯೇ ಕಳೆದು ಹೋಗುತ್ತೆ. ನಮಗೆ ಯಾವುದೋ ಒಂದು ಸಮೃದ್ಧಿ, ಸಂಪತ್ತು ಎಲ್ಲ ಬರುವಂಥದ್ದು. ಯಾವುದೇ ದೇವರಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಕನಸು ಬಿದ್ದರೆ ಅದು ಒಳ್ಳೆಯದೇ. ಅದು ಒಂದು ತಪ್ಪು ಮಾಡಬಾರ್ದು ಅಂದರೆ ನಾವು ಬೇರೆಯವ್ರ ಹತ್ರ ಶೇರ್ ಮಾಡಬಾರ್ದು ಅಷ್ಟೇ. ಮತ್ತು ಸ್ವತಃ ನೀವೇ ಶಿವಲಿಂಗ ಪೂಜೆ ಮಾಡುವಂಥ ಕನಸು ಬಿದ್ದರೆ ಈ ಕನಸು ಶಿವದೇವರ ವಿಶೇಷ ಆಶೀರ್ವಾದವನ್ನು ಪಡೆಯುವ ಸಂಕೇತ ಮತ್ತು ನಿಮ್ಮ ಯಾವುದೇ ಆಸೆಗಳು ಶೀಘ್ರದಲ್ಲಿ ನೆರವೇರುತ್ತವೆ ಎಂಬುದಾಗಿದೆ. ಅಂದರೆ ಈ ಥರ ಎಲ್ಲ ಒಂದೊಂದು ಕನಸಿಗೆ ಒಂದೊಂದು ಅರ್ಥ ಇರುವಂಥದ್ದು.
ಅದು ಕೆಲಸದಲ್ಲಿ ಏನಾದರೂ ತೊಂದರೆ ಇದೆ ಅದರ ದೂರವಾಗುವಂಥದ್ದು. ಅಂದರೆ ಶಿವಲಿಂಗವನ್ನು ಕುಟುಂಬದವರೊಂದಿಗೆ ನಾವು ಶಿವಲಿಂಗವನ್ನು ಪೂಜೆ ಮಾಡೋದನ್ನು ನೋಡಿದರೆ, ಹಾಲನ್ನು ಎರೆದರೆ, ಆ ಥರ ಒಂದೊಂದು ನಾನು ಈಗ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಒಂದು ಏನಿರುತ್ತೆ ಆ ಕನಸಿಗೆ ಕನಸನ್ನು ಕಂಡ್ರೆ ಅದರಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅದೆಲ್ಲ ಆಗುವಂಥದ್ದು. ಖಂಡಿತ ಅದು ಸೂಚನೆಯನ್ನು ಕೊಡುವಂಥದ್ದು. ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೂ ಕೂಡ ಅದು ಒಳ್ಳೆಯದೇ, ಫಲಪ್ರದ ಅಂತಲೇ ಹೇಳಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.